ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಎದೆಗಾರಿಕೆ ಪ್ರೀತಿಯ ಫಲ, ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. 1914ನೇ ಇಸವಿಯವರೆಗೂ ಜೀವಿಸಿದ್ದ ಮಹಾ ಅನುಭವಿಗಳಾದ ಗೋಂದಾವಳೇಕರ್ ಬ್ರಹ್ಮಚೈತನ್ಯ ಮಹಾರಾಜರು ಶಿಷ್ಯನನ್ನು ಉದ್ಧರಿಸಿದ ಒಂದು ಘಟನೆ ಮನನೀಯವಾಗಿದೆ. ಬ್ರಹ್ಮಚೈತನ್ಯರಿಂದ ಮಂತ್ರದೀಕ್ಷೆಯನ್ನು ಪಡೆದಿದ್ದ ಒಬ್ಬಾತ ದುಸ್ಸಂಗದಿಂದ ದುರ್ವ್ಯಸನಕ್ಕೆ ಬಲಿಯಾದ. ವೇಶ್ಯೆಯೊಬ್ಬಳ ಮೋಹಜಾಲದಲ್ಲಿ ಸಿಲುಕಿ ತನ್ನ ಸಂಪತ್ತನ್ನೆಲ್ಲ ಕಳೆದುಕೊಂಡ. ನೆಂಟರಿಷ್ಟರು ಅವನನ್ನು ಬಿಟ್ಟು ದೂರವಾದರು. ಬ್ರಹ್ಮಚೈತನ್ಯರ ಶಿಷ್ಯರು ಪರಿವಾರದವರು ಆತನನ್ನು ಹತ್ತಿರ ಸೇರಿಸುತ್ತಿರಲಿಲ್ಲ. ಒಮ್ಮೆ ಗದಗಿನಲ್ಲಿ ಭೀಮರಾಯರ ಮನೆಯಲ್ಲಿ ಬ್ರಹ್ಮಚೈತನ್ಯರು ತಂಗಿದ್ದರು. ಆತ ಭೀಮರಾಯರ ಮನೆಯ ಬಾಗಿಲಿನಲ್ಲಿ ಬಿಕಾರಿಯಂತೆ ನಿಂತು, ನಾನು ಒಳಗೆ ಬರಬಹುದೇ ಎಂದು ಹೇಳಿ ಕಳುಹಿಸಿದ. ಬ್ರಹ್ಮಚೈತನ್ಯರು ಕೂಡಲೇ ಅವನನ್ನು ಬರಮಾಡಿಕೊಂಡರು. ಆತ ಬಂದವನೇ ಅವರ ಪಾದಕ್ಕೆ ಸಾಷ್ಟಾಂಗವೆರಗಿ ಕೈ ಮುಗಿದು ವಿನಮ್ರನಾಗಿ ನಿಂತುಕೊಂಡ. ಆಗ ಬ್ರಹ್ಮಚೈತನ್ಯರು, ಜನರು ನಿನ್ನನ್ನು ಬಿಟ್ಟಿದ್ದರೂ ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ ಎಂದು ಹೇಳಿದರು. ಈ ಅಭಯ ವಾಕ್ಯಗಳನ್ನು ಆ ಮಹಾತ್ಮರಿಂದ ಕೇಳಿದ ಆತ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ದುಃಖ ಸ್ವಲ್ಪ ಶಮನವಾದ ಮೇಲೆ ಶ್ರೀ ಮಹಾರಾಜರು, ನಿನ್ನ ಪಶ್ಚಾತ್ತಾಪ ಸತ್ಯವಾಗಿದ್ದಲ್ಲಿ ಆಗಿ ಹೋಗಿರುವ ಪಾಪಕ್ಕೆ ನಾನು ಹೊಣೆಯಾಗುತ್ತೇನೆ. ಆದರೆ ಪುನಃ ಈ ತರಹದ ಕೃತ್ಯ ಎಂದಿಗೂ ಮಾಡುವುದಿಲ್ಲ ಎಂದು ರಾಮನ ಪಾದಗಳಲ್ಲಿ ಕೈಯಿಟ್ಟು ಶಪಥ ಮಾಡು ಎಂದರು. ಆತ ಹಾಗೆಯೇ ಶಪಥ ಮಾಡಿದ. ಅವರು ತೋರಿಸಿದ ಪ್ರೀತಿ ಕರುಣೆಗಳಿಂದ ಆತನಲ್ಲಿ ಕೀಳರಿಮೆ ಕರಟಿ ಧೈರ್ಯ ಉಕ್ಕಿತು. ಮುಂದೆ ದೇವರಲ್ಲಿ ಶರಣಾಗಿ ಚೆನ್ನಾಗಿ ಸಾಧನೆಯನ್ನು ಮಾಡಿ ಆಧ್ಯಾತ್ಮಿಕವಾಗಿ ಮುನ್ನಡೆದ. ಜೀವನದ ಬಗೆಗಿನ ತಮ್ಮ ದೃಷ್ಟಿಕೋನ ಹಾಗೂ ಸ್ಥೈರ್ಯ ಇವುಗಳ ಸಹಾಯದಿಂದ ಅಂಧ ಮಹಿಳೆಯೊಬ್ಬಳು ಅನಿವಾರ್ಯವನ್ನು ಎದುರಿಸಿದ ಕ್ರಮ ವಿಧಾನ ಇಲ್ಲಿದೆ. ದೇವರು ಆಧ್ಯಾತ್ಮದ ವಿಚಾರವನ್ನು ಆಕೆ ಹೇಳಿರದಿದ್ದರೂ ನಡೆದುಕೊಂಡ ವಿಧಾನ, ವರ್ತನೆಯ ಔನ್ನತ್ಯ ಆಧ್ಯಾತ್ಮಿಕ ವೀರರ ಚಾರಿತ್ರ್ಯವನ್ನೇ ಹೋಲುತ್ತದೆ. ಶ್ರೀಮತಿ ಹ್ಯಾರಿಯೆಟ್ ಅಮೆರಿಕಾದಿಂದ ಭಾರತೀಯ ಸಂಗೀತ ಅಭ್ಯಸಿಸಲು ಬಂದ ಒಬ್ಬ ಅಂಧ ಮಹಿಳೆ. ಬಾಲ್ಯದಲ್ಲೇ ಅಪಘಾತವೊಂದರಲ್ಲಿ ದೃಷ್ಟಿಯನ್ನು ಕಳೆದುಕೊಂಡರೂ ಬ್ರೈಲ್ ಭಾಷೆ ಕಲಿತು ಪದವೀಧರೆಯಾದರು. ಲೇಖಕರೊಡನೆ ಮಾತನಾಡುತ್ತಾ ತಮ್ಮ ತಂದೆ ತಾಯಿಗಳು ತಮ್ಮ ಅಭಿವೃದ್ಧಿಗೆ ಸಹಕರಿಸಿದ್ದರ ಕುರಿತು ಹೇಳಿದರು. ನಮ್ಮ ತಂದೆ ತಾಯಿಗಳು ಧೈರ್ಯಸ್ಥರು. ಕುರುಡಿ ಮಗಳ ತಂದೆ ತಾಯಿಗಳಿಗೆ ದೊರಕಬಹುದಾದ ಅನುಭವಗಳನ್ನು ಅವರು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಈ ಹೊಸ ರೀತಿಯ ಹೊಣೆಗಾರಿಕೆಗೆ ಹೊಂದಿಕೊಳ್ಳುತ್ತಾ ಹೋದರು. ಅವರು ನನ್ನನ್ನು ತುಂಬ ಪ್ರೀತಿಯಿಂದ ಮಾತ್ರವಲ್ಲ, ತಮ್ಮ ಇತರ ಮಕ್ಕಳಂತೆಯೇ ಕಂಡರು. ಅಂದರೆ ನಾನು ಕುರುಡಿ, ಅದಕ್ಕಾಗಿ ನನ್ನನ್ನು ವಿಶೇಷವಾಗಿ ಪ್ರೀತಿಸಬೇಕು ಎಂದೇನೂ ಭಾವಿಸಲಿಲ್ಲ. ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಎಂದು ಯಾವತ್ತೂ ಹೇಳಲಿಲ್ಲ. ನಾನು ಓದುತ್ತಿದ್ದೆ, ಈಜುತ್ತಿದ್ದೆ, ಕುಣಿಯುತ್ತಿದ್ದೆ. ಅವರು ಪದೇ ಪದೇ ನನ್ನ ಓಡಾಟ ಆಟಪಾಠಗಳಲ್ಲಿ ತಲೆ ಹಾಕುತ್ತಿರಲಿಲ್ಲ. ನನ್ನನ್ನು ಸುಮ್ಮನೆ ಗಮನಿಸುತ್ತಿದ್ದರು. ತೀರಾ ಅಗತ್ಯವಾದಾಗ ನನಗೆ ಏನಾದರೂ ಅಪಾಯವಾಗುತ್ತದೆ ಎಂದು ಕಂಡಾಗ ಮಾತ್ರ ಸಹಾಯ ಮಾಡುವುದಕ್ಕೆ ಬರುತ್ತಿದ್ದರು. ಇದರಿಂದ ನನಗೆ ತುಂಬ ಉಪಕಾರವಾಯಿತು. ಹೇಗೆಂದರೆ ನನಗೆ ತುಂಬ ಧೈರ್ಯ ಬಂತು. ನಾನು ಸ್ವಾವಲಂಬಿಯಾದೆ. ನಾನು ಕಣ್ಣು ಕಾಣದವಳು, ನನಗೆ ಏನೋ ಕೊರತೆ ಇದೆ, ನಾನು ಇತರರ ಸಮಕ್ಕೆ ಬರಲಾರೆ ಎಂಬ ಭಾವನೆಯೇ ಬರಲಿಲ್ಲ. ನಿಮ್ಮ ಊಟ ಉಪಚಾರ ನಡೆಯುವುದು ಹೇಗೆ ಎಂದಾಗ, ನಾನೇ ಅಡಿಗೆ ಮಾಡಿಕೊಳ್ಳುತ್ತೇನೆ. ನನಗೆ ಅಡುಗೆ ಮಾಡುವುದು ಎಂದರೆ ಪ್ರೀತಿ. ನನ್ನ ತಾಯಿಗೆ ಆಶ್ಚರ್ಯ ಆಗುವಷ್ಟು ಚೆನ್ನಾಗಿ ಅಡುಗೆ ಮಾಡುತ್ತೇನೆ. ಪದಾರ್ಥಗಳ ಡಬ್ಬಗಳನ್ನು, ಪೊಟ್ಟಣಗಳನ್ನು ಮುಟ್ಟಿಯೇ ಇಂಥದ್ದು ಎಂದು ತಿಳಿದುಕೊಳ್ಳುತ್ತೇನೆ. ಕೈಯ ಅಳತೆಯೇ ಅಳತೆ.
ಹಾಲು ಕಾದಿದೆ ಎಂಬುದು ಅದರ ಸ್ವಯಂ ಶಬ್ದದಿಂದಲೇ ಗೊತ್ತಾಗುತ್ತದೆ. ಇಂಥದ್ದು ಬೇಯೋದಕ್ಕೆ ಇಷ್ಟು ಹೊತ್ತು ಬೇಕು ಎಂದು ಗೊತ್ತು. ಅಷ್ಟು ಹೊತ್ತಾಯಿತು ಎಂದು ನನಗೆ ಕರಾರುವಾಕ್ಕಾಗಿ ಗೊತ್ತಾಗುತ್ತದೆ. ಅಡುಗೆ ನನಗೆ ಸಮಸ್ಯೆಯೇ ಅಲ್ಲ ಎಂದರು. ಹ್ಯಾರಿಯೆಟ್, ನಿಮ್ಮ ಬಗ್ಗೆ ನನಗೆ ಇನ್ನೊಂದು ಆಶ್ಚರ್ಯ. ಸದಾ ನೀವು ಸಂತೋಷವಾಗಿರುತ್ತೀರಿ. ಮಹಡಿಯ ಮೇಲೆ ನಿಮ್ಮ ಸ್ನೇಹಿತೆಯು ಮನೆಗೆ ಬಂದಾಗಲಂತೂ ನಿಮ್ಮ ನಗುವಿನಿಂದ ಚಾವಣಿ ಹಾರಿಯೇ ಹೋಗುತ್ತದೆ ಎಂಬಂತೆ ಕೇಕೆ ಹಾಕುತ್ತೀರಿ. ಈ ಸಂತೋಷಕ್ಕೆ ಕಾರಣವೇನು? ಬೇಕಾದಷ್ಟಿದೆ. ಹಾಗೇ ಯೋಚನೆ ಮಾಡಿ. ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಊಟ ಇಲ್ಲ, ಬಟ್ಟೆ ಇಲ್ಲ, ಮನೆ ಇಲ್ಲ. ನಮಗೆ ಇವೆಲ್ಲ ಇದೆ. ಜೊತೆಗೆ ವಿದ್ಯೆ ಇದೆ, ಬುದ್ಧಿ ಇದೆ. ಇವೆಲ್ಲ ಕಡಿಮೆ ಸಂಪತ್ತು ಎಂದು ಭಾವಿಸುವಿರಾ? ಇದರಿಂದ ನಾವು ಸಂತೋಷವಾಗಿರದೆ ಬೇರೆ ಯಾವ ರೀತಿ ಇರುವುದು ಸಾಧ್ಯ? ನಿಮಗೆ ಕಣ್ಣು ಕಾಣುವುದಿಲ್ಲವಲ್ಲ, ಬೇಸರ ಇಲ್ಲವೇ ಎಂಬ ಪ್ರಶ್ನೆಗೆ ಇಲ್ಲ, ಎಂದಿಗೂ ಇಲ್ಲ. ಜಗತ್ತು ನಮಗೆ ಬೇಕಾದಷ್ಟನ್ನು ಕೊಟ್ಟಿದೆ. ಇಷ್ಟಕ್ಕೂ ನಾವು ಜಗತ್ತಿಗೆ ಹಿಂದಿರುಗಿಸುವುದಾದರೂ ಎಷ್ಟು? ತೀರಾ ಕಡಿಮೆ. ಆದರೂ ಜಗತ್ತು ನಮಗೆ ಎಷ್ಟೊಂದನ್ನು ನೀಡುತ್ತಿದೆ. ಇದಕ್ಕಿಂತ ಹೆಚ್ಚಾಗಿ ನಿರೀಕ್ಷಿಸುವುದು ತಪ್ಪು. ಅದು ಇನ್ನೂ ಕೊಡಬೇಕು ಎಂದು ಕೇಳಲು ನಮಗೆ ಹಕ್ಕು ಇಲ್ಲ. ಇದನ್ನು ನಾನು ಸದಾ ಮನಸ್ಸಿನ ಮೂಲೆಯಲ್ಲಿ ಉಳಿಸಿಕೊಂಡರೆ ಸಾಕು, ಸಂತೋಷವಾಗಿರಬಹುದು ಎಂದರು. ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಸಂತೋಷದಿಂದ ಸ್ವೀಕರಿಸಿ ಜೀವನದ ಕುಂದುಕೊರತೆಗಳಿಗೆ ಕುರುಡಾಗಿ ಮುನ್ನಡೆವ ಹ್ಯಾರಿಯೆಟ್ ಎದೆಗಾರಿಕೆ ನಮಗೆಲ್ಲ ಆದರ್ಶವಾಗಬೇಕು. ಒಮ್ಮೆ ಹ್ಯಾರಿಯೆಟ್ ಬ್ಯಾಂಕಿಗೆ ಹೋಗಿದ್ದರು. ಅಲ್ಲಿ 10 ನಿಮಿಷದ ಕೆಲಸಕ್ಕೆ ಒಂದು ಚೆಕ್ ಕಟ್ಟುವುದು, ಮತ್ತೊಂದರಿಂದ ಸ್ವಲ್ಪ ಹಣ ತೆಗೆದುಕೊಳ್ಳುವುದು. 1 ಗಂಟೆ ಕಾಯಬೇಕಾಗಿ ಬಂತು. ಯಾರೊಬ್ಬರೂ ಈ ಕುರುಡಿಯನ್ನು ಕಂಡು ಸೌಜನ್ಯಕ್ಕಾದರೂ ನಿಮಗೇನಾದರೂ ಸಹಾಯ ಬೇಕೇ ಎಂದು ಕೇಳಲಿಲ್ಲ. ಆಕೆ ಅಂಥ ವಿಶೇಷ ಸವಲತ್ತುಗಳನ್ನು ನಿರೀಕ್ಷಿಸುವವರೂ ಅಲ್ಲ. ಹ್ಯಾರಿಯೆಟ್ ಸ್ಪರ್ಶದಿಂದಲೇ ಇದು ಅಮೆರಿಕಾದಿಂದ ಬಂದ ಚೆಕ್ಕು, ಇಲ್ಲಿ ಕಟ್ಟಬೇಕಾದದ್ದು, ಇದು ನನ್ನ ಚೆಕ್ಕು, ಹಣ ಪಡೆಯಬೇಕಾದದ್ದು ಎಂದು ಹೇಳಿಬಿಟ್ಟರು. ಒಂದು ಸಣ್ಣ ರಟ್ಟಿನ ಚೂರಿನ ಸಹಾಯದಿಂದ ರುಜು ಹಾಕಿದರು. ತಮಗೆ ಯಾವುದೇ ರೀತಿಯ ಅನಾನುಕೂಲವಾಯಿತು ಎಂದು ಒಂದು ಕ್ಷಣವಾದರೂ ಮುಖ ಮುದುಡಲಿಲ್ಲ. ಮತ್ತೊಮ್ಮೆ ಅವರ ಸ್ನೇಹಿತೆಗೆ ಆಪರೇಷನ್ ಆಗಿ ಆಸ್ಪತ್ರೆಯಲ್ಲಿದ್ದರು. ಉಳಿದವರು ಎಷ್ಟು ಹೇಳಿದರೂ ಕೇಳದೆ ತಾವೇ ಆಸ್ಪತ್ರೆಯ ವಾರ್ಡಿನಲ್ಲಿ ಹಗಲು ರಾತ್ರಿ ಇದ್ದು, ಕಣ್ಣು ಕಾಣದೇ ಇದ್ದರೂ ಗೋಡೆ ಹಿಡಿದುಕೊಂಡೇ ಓಡಾಡಿ ಅವರ ಸೇವೆ ಮಾಡಿದರು. ಹ್ಯಾರಿಯೆಟ್ ಅವರಂತೆ ನಮ್ಮ ಜೀವನದ ಎಡರು ತೊಡರುಗಳು ನಮ್ಮ ವ್ಯಕ್ತಿತ್ವವನ್ನು ಮೊಟಕುಗೊಳಿಸದಂತೆ ನಾವು ಅದನ್ನು ಎದುರಿಸುತ್ತಾ ಇದ್ದೇವೆಯೇ? ಉಳಿದ ಅನೇಕರಿಗಿಂತ ನಮಗೆ ಎಷ್ಟೆಲ್ಲ ಇದೆ, ಆದರೂ ನಮ್ಮ ಬೇಕುಗಳಿಗೆ ಮಿತಿಯಿಲ್ಲ, ಗೊಣಗಾಟ ನಿಂತಿಲ್ಲ. ಇಷ್ಟಾದರೂ ನಮ್ಮದು ಸದಾ ಅಳುಮೂತಿ. ನಮ್ಮ ವ್ಯಕ್ತಿತ್ವದ ಉತ್ತಮ ಅಂಶಗಳನ್ನು ಪೋಷಿಸಿ ಪರಿಪಾಲಿಸಿಕೊಂಡು ನಮ್ಮ ಕುಂದುಕೊರತೆಗಳು ನಮ್ಮ ಸಾರ್ಥಕ ಜೀವನಕ್ಕೆ ಅಡ್ಡಿಯಾಗುವಂತೆ ನೋಡಿಕೊಂಡಲ್ಲಿ ನಮ್ಮ ಬದುಕು ಸುಂದರವಾದೀತು, ಅರ್ಥಪೂರ್ಣವಾದೀತು. ಮುಂದಿನ ವಿಷಯ, ಟೀಕೆಗೆ ಕಿವುಡಾಗಿ. ಇತರರು ನಿಮ್ಮನ್ನು ಟೀಕಿಸಿದರೆ ಅದನ್ನು ನೀವು ಹೇಗೆ ಸ್ವೀಕರಿಸುತ್ತೀರಿ? ಅದು ಯಥಾರ್ಥವೂ ರಚನಾತ್ಮಕವೂ ಆಗಿದ್ದರೆ ಅದನ್ನು ಒಪ್ಪಲು ನಿಮಗೆ ಕಷ್ಟವಾಗುವುದೇ? ನಿಮ್ಮ ದೋಷ ದೌರ್ಬಲ್ಯಗಳನ್ನು ತಿದ್ದಿಕೊಳ್ಳುವುದಕ್ಕೆ ನೀವು ಹಿಂಜರಿಯುತ್ತೀರಾ? ನಿಮ್ಮ ಅಭಿವೃದ್ಧಿಯ ದಾರಿಯಲ್ಲಿ ಮುಂದುವರೆಯಲು ನೀವೇಕೆ ಸಂಕೋಚ ಪಡಬೇಕು? ಅವರು ಏನು ಹೇಳುತ್ತಾರೆ, ಇವರು ಏನು ಹೇಳುತ್ತಾರೆ ಎನ್ನುವುದರ ಕುರಿತು ನೀವು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಆ ಅವರಿಗೂ ಈ ಇವರಿಗೂ ನಿಮ್ಮ ವಿಚಾರವನ್ನೇ ಯೋಚಿಸಲು ಸಮಯವಿದೆ ಎಂದು ನಿಮಗೆ ಹೇಳಿದವರು ಯಾರು? ಡೇಲ್ ಕಾರ್ನೆಗೀ ಹೇಳುವಂತೆ, ನಿಮ್ಮ ಸಾವಿಗಿಂತಲೂ ನಿಮ್ಮ ಸುದ್ದಿಗಿಂತಲೂ ಅವರ ತಲೆನೋವೇ ಅವರಿಗೆ ಬೃಹತ್ ಸಮಸ್ಯೆ ಆಗಿರಬಹುದು. ಅವರೇನಾದರೂ ಹೇಳಿದರು ಅಂದುಕೊಳ್ಳಿ, ನಿಮ್ಮ ಸಮಸ್ಯೆಯನ್ನು ಸರಿಯಾಗಿ ಪರಿಶೀಲಿಸಿ ಸಹಾನುಭೂತಿಯಿಂದ ಹೇಳುತ್ತಾರೇನು? ಹೊಟ್ಟೆಯಿಂದ ಕರುಳು ಕಿತ್ತುಕೊಂಡರೆ ಹುರಿ ಹಗ್ಗ ಎಂದ
ಎಂಬ ಗಾದೆಯ ಮಾತನ್ನು ನೀವು ಕೇಳಿರಬಹುದು. ನಿಮ್ಮಲ್ಲಿ ಅವರಿಗೆ ನಿಜವಾದ ಸಹಾನುಭೂತಿ ಹಾಗೂ ಪ್ರೀತಿ ಇಲ್ಲದೆ ಹೋದರೆ ನಿಮ್ಮ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಳ್ಳುವುದಾದರೂ ಹೇಗೆ? ಇತರರು ಮಾಡುವ ಟೀಕೆಗಳಲ್ಲಿ ಕೆಲವು ಯಥಾರ್ಥವಾದವು ಇರಬಹುದು, ಆದರೆ ಬಹುಮಟ್ಟಿಗೆ ಟೀಕೆಗಳಲ್ಲಿ ಯಥಾರ್ಥತೆಗಿಂತಲೂ ಕಲ್ಪನಾ ವಿಲಾಸ, ಶಬ್ದ ಚಮತ್ಕಾರ, ಇನ್ನೊಬ್ಬರನ್ನು ಹೀನಾಯ ಮಾಡಬೇಕೆಂಬ ಉದ್ದೇಶ ಇರುತ್ತದೆ. ಅಂಥ ಟೀಕೆಗಳ ಹಿನ್ನೆಲೆಯಲ್ಲಿ ಟೀಕಾಕಾರರ ಅಸೂಯಾಪರ ಮನೋಭಾವ ಹುದುಗಿದ್ದು ಅವರು ಈ ಮೂಲಕ ತೃಪ್ತಿ ಪಡೆಯುತ್ತಿರಬಹುದು. ಅಂಥವರ ಮಾತುಗಳಿಂದ ನಿಮ್ಮಲ್ಲಿ ತೀವ್ರವಾದ ಅಶಾಂತಿ ಉಂಟಾದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಕಡಿಮೆಯಾಗಿದೆ ಎಂದು ತಿಳಿಯಬಹುದು. ಕರ್ತವ್ಯನಿಷ್ಠೆ, ಆತ್ಮವಿಶ್ವಾಸ ನಿಮ್ಮಲ್ಲಿ ಇರುವುದಾದರೆ ಇತರರ ವ್ಯರ್ಥ ಟೀಕೆ ಮಾತುಗಳು ನಿಮ್ಮನ್ನು ಕಂಗೆಡಿಸಲಾರವು. ಇಂಥ ಟೀಕೆ ಮಾಡುವವರನ್ನು ಕುರಿತು ಒಂದು ಸಂಗತಿ ನಿಮಗೆ ತಿಳಿದಿರಲಿ. ಇತರರನ್ನು ಟೀಕಿಸುವಾಗ ಅವರ ಅಹಂನ ತೂಕ ಕೊಂಚ ಏರುತ್ತದೆ. ಇತರರ ದೋಷಗಳನ್ನು ಟೀಕಿಸುವಾತ ಪರೋಕ್ಷವಾಗಿ ತಾನು ಸ್ವಲ್ಪ ಮೇಲ್ಮಟ್ಟದಲ್ಲಿದ್ದೇನೆ ಎಂದು ಭ್ರಮಿಸುತ್ತಾನೆ. ತಾನೇನೂ ಕಡಿಮೆ ಬುದ್ಧಿವಂತನಲ್ಲ ಎಂಬುದನ್ನು ಪ್ರದರ್ಶಿಸಲು ಹೊರಡುತ್ತಾನೆ. ತಮಗಿಂತ ಹೆಚ್ಚು ವಿದ್ಯಾವಂತರಾದವರನ್ನು, ಹೆಚ್ಚು ಯಶಸ್ವಿಗಳಾದವರನ್ನು ಟೀಕಿಸುವಾಗ ಅವರಲ್ಲಿರುವ ಏನಾದರೊಂದು ಹುಳುಕನ್ನು ಕಂಡುಹಿಡಿಯುವಾಗ ಕೆಲವರಿಗೆ ಒಂದು ರೀತಿಯ ಅನಾಗರಿಕ ಆನಂದ ಉಂಟಾಗುತ್ತದೆ. ಇನ್ನು ಕೆಲವರಿಗೆ ಮಾತಿನ ಚಮತ್ಕಾರಕ್ಕೆ ಪ್ರಾಧಾನ್ಯ ಕೊಡುವ ಚಪಲ. ಅಂಥವರು ಅರ್ಥಕ್ಕಿಂತಲೂ ಶಬ್ದಕ್ಕೆ ಹೆಚ್ಚು ಪ್ರಾಮುಖ್ಯ ಕೊಟ್ಟು ಮಾತನಾಡುವಾಗ ತಾವೆಂಥ ಟೀಕೆಗಳನ್ನು ಮಾಡುತ್ತಿದ್ದೇವೆ ಎಂಬುದನ್ನು ತಿಳಿಯುವುದಿಲ್ಲ. ಇನ್ನು ಕೆಲವು ಬುದ್ಧಿವಂತರು ಎನಿಸಿಕೊಂಡವರಲ್ಲಿ ಇತರರ ಒಳ್ಳೆಯ ಗುಣಗಳನ್ನು ಮೆಚ್ಚುವುದೆಂದರೆ ನಾವು ಅವರಿಗಿಂತ ಕೆಳಮಟ್ಟದವರಾಗಬಹುದು ಎಂಬ ಪ್ರಬಲವಾದ ಮನೋಭಾವ ಇರುತ್ತದೆ. ಇಂಥ ಮನುಷ್ಯರು ಅಸಂಬದ್ಧವಾಗಿಯಾದರೂ ಯಾರನ್ನಾದರೂ ಟೀಕಿಸಿಯಾರೇ ಹೊರತು ಒಂದು ಮೆಚ್ಚುಗೆಯ ಮಾತನ್ನಾಡಲಾರರು. ತಾಯಿಗೆ ತನ್ನ ಮಗ ಉದ್ದವಾಗಿದ್ದು ತೆಳ್ಳಗಿದ್ದರೆ ಬಳ್ಳಿ ಬಳ್ಳಿಯಾಗಿ ಕಾಣುತ್ತಾನೆ, ಕರ್ರಗಿದ್ದರೂ ಲಕ್ಷಣವಾಗಿ ತೋರುತ್ತಾನೆ. ಆದರೆ ಅಂತಹ ನೆರೆಮನೆಯ ಹುಡುಗ ಆಕೆಯ ಕಣ್ಣಿಗೆ ಅಡಕೆಯ ಮರದಂತೆ ಕೈಕಾಲು, ಮಡಕೆಯ ಮಸಿಯಂತೆ ಮುಖದ ಬಣ್ಣದ್ದಾಗಿ ಕಾಣಿಸುತ್ತಾನೆ. ಒಮ್ಮೆ ಪರಿಚಿತರೊಬ್ಬರೊಡನೆ ಹೇಳಿದೆ, ಊರಲ್ಲಿ ಪ್ರವಾಹದಿಂದ 100 ಮಂದಿ ಮಡಿದರಂತೆ. ಅವರೆಂದರು, ಅಯ್ಯೋ, ವಿಷವೇರಿದಂತೆ ಏರುತ್ತಿರುವ ಜನಸಂಖ್ಯೆ ಕಡಿಮೆ ಮಾಡಲು ದೇವರು ಏನಾದರೊಂದು ಉಪಾಯ ಮಾಡಬೇಕಲ್ಲ. ಹುಟ್ಟಿದವರು ಒಂದಲ್ಲ ಒಂದು ದಿನ ಸಾಯಬೇಕು. ಆದರೆ ಅದೇ ಊರಿನಲ್ಲಿ ಅವರ ಸಂಬಂಧಿಕನೊಬ್ಬನಿದ್ದು ಅವನು ಅಪಘಾತದಲ್ಲಿ ಸಿಕ್ಕಿಬಿದ್ದಾಗ ಅವನು ಜನಸಂಖ್ಯೆ ಕಡಿಮೆ ಮಾಡಲು ಹೋಗಿದ್ದಾನೆ ಎಂದು ಅವರನ್ನು ಸಮಾಧಾನಪಡಿಸಲು ಹೋದರೆ ಏನಾದೀತು? ಮನುಷ್ಯರು ನಮ್ಮ ಸುಖ ದುಃಖಗಳನ್ನು ಭಾವಪೂರ್ಣವಾಗಿ ಕಾಣುತ್ತಾರೆ. ಇತರರ ಕಷ್ಟ ಸಂಕಟಗಳನ್ನು ಬುದ್ಧಿಯಿಂದ ಅಳೆಯುತ್ತಾರೆ, ವಿಶ್ಲೇಷಿಸುತ್ತಾರೆ. ಹಲವಾರು ಟೀಕೆಗಳು ಇಂಥ ಜಾತಿಯವು. ಇತರರ ದುಃಖ ಕ್ಲೇಶಗಳನ್ನು ಸಹಾನುಭೂತಿಯಿಂದ ಕಾಣುವ ಗುಣ ಉತ್ತಮ ಸಂಸ್ಕಾರದ ಫಲ. ಅದು ಎಲ್ಲರಲ್ಲೂ ಕಾಣಲು ಸಿಗುವುದಿಲ್ಲ. ನೀವು ಯಾವುದೇ ಕೆಲಸವನ್ನು ಎಷ್ಟೇ ಉತ್ತಮವಾಗಿ ಮಾಡಿದರೂ ಒಂದಲ್ಲ ಒಂದು ತೆರನಾದ ಟೀಕೆ ಬಂದೇ ಬರುತ್ತದೆ. ಟೀಕೆ ನೀವು ಜಾಗೃತರಾಗಿರಬೇಕು ಎನ್ನುವುದಕ್ಕೆ ಎಚ್ಚರಿಕೆಯ ಕರೆಗಂಟೆ ಅಷ್ಟೆ. ಟೀಕೆಯಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳಬೇಕಾದರೆ ನೀವು ಏನೂ ಹೇಳಬಾರದು, ಏನೂ ಮಾಡಬಾರದು, ಏನೂ ಆಗಬಾರದು ಎಂದು ಒಬ್ಬ ಆಂಗ್ಲ ಮೇಧಾವಿ ಹೇಳಿದ. ಬೈರಾಗಿಯೊಬ್ಬ ಬಯಲಿನಲ್ಲಿ ಮಣ್ಣಿನ ದಿಣ್ಣೆಯ ಮೇಲೆ ತಲೆ ಇರಿಸಿ ಮಲಗಿಕೊಂಡಿದ್ದ. ದಾರಿಗನೊಬ್ಬ ಅದನ್ನು ಕಂಡು ಎಲ್ಲವನ್ನೂ ಬಿಟ್ಟ ಬೈರಾಗಿಗೆ ತಲೆದಿಂಬು ಹೇಗೆ ಬೇಕಾಗುತ್ತದೆ ಎಂದು ನೋಡಿ ಎಂದು ಹಂಗಿಸಿದ. ಮರುದಿನ ಬೈರಾಗಿ ಬರೀ ನೆಲದ ಮೇಲೆ ಮಲಗಿದ್ದ. ಅವನೇ ಹಿಂತಿರುಗಿ ಬರುತ್ತಾ ಉದ್ಗರಿಸಿದ, ಅಯ್ಯೋ, ಇವನೆಂಥ ಬೈರಾಗಿ! ಯಾರೇನು ಹೇಳುತ್ತಾರೆ ಎಂಬುದರ ಕಡೆಗೆ ಇವನ ಗಮನ. ಆದ್ದರಿಂದಲೇ ದಾಸರ ಆಲಾಪ, ಹರನೇ ನಿನ್ನನ್ನು ಒಲಿಸಲು ಬಹುದು, ನರನನ್ನು ಒಲಿಸಲು ಬಲು ಕಷ್ಟ ಎಂಬುದು.
ಮೌನದಿಂದ ಇರುವವರನ್ನು ಅವರು ನಿಂದಿಸುತ್ತಾರೆ, ಮಾತುಗಾರರನ್ನು ನಿಂದಿಸುತ್ತಾರೆ, ಮಿತಭಾಷಿಗಳನ್ನು ನಿಂದಿಸುತ್ತಾರೆ. ಲೋಕದಲ್ಲಿ ನಿಂದೆಯನ್ನು ಕೇಳದವರು ಯಾರೂ ಇಲ್ಲ, ಹೀಗೆಂದು ಗೌತಮ ಬುದ್ಧ ಸಾರಿದ. ಟೀಕೆಗಳಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಂಡವರು ಯಾರೂ ಇಲ್ಲ. ಮಹಾವಿಜ್ಞಾನಿ ಐನ್ಸ್ಟೀನರ ಸಾಪೇಕ್ಷತಾವಾದ ಪ್ರಕಟವಾದಾಗ ಅದೊಂದು ಹುಚ್ಚುವಾದವೆಂದು ವಿಜ್ಞಾನಿಗಳೇ ಗೇಲಿ ಮಾಡಿದ್ದರು. ಟೀಕಾಸ್ತ್ರಕ್ಕೆ ಹೃದಯವೇ ಇಲ್ಲ. ಹೇಳುವವರು ಬೇಕಷ್ಟು ಹೇಳಲಿ, ಅದು ಯಥಾರ್ಥವಲ್ಲವೆಂದು ನಿಮಗೆ ಖಚಿತವಾದರೆ ಅದರ ಕಡೆಗೆ ಗಮನವೀಯಬೇಕಿಲ್ಲ. ಅವರ ಮಾತಿಗೆ ಕಿವುಡನ ಮಾಡಯ್ಯ ತಂದೆ ಎಂದು ಸರ್ವಶಕ್ತನ ಮೊರೆ ಹೋಗಿ. ಮುಂದಿನ ವಿಷಯ ಸ್ವವಿಮರ್ಶೆಯ ನಿಕಷ. ಇದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.